ಅಸ್ಸಲಾಮುಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಚಿಕ್ಕ ಮಗುವಿಗೆ ಯಾವ ಥರ ಎಲ್ಲ ಹೊಟ್ಟೆ ನೋವಾದರೆ, ಜಡ ತೆಗೆದ್ರೆ ಏನೆಲ್ಲ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಚಿಕ್ಕ ಮಕ್ಕಳಿಗೆ ಕಟ್ಟಲಿಕ್ಕೆ ಎಕ್ಕಮ್ಮ ನೂಲು ಅಂತ ಹೇಳ್ತಾರೆ. ಇದಕ್ಕೆ ಅಂದರೆ ಎಕ್ಕಮ್ಮನ ಗಿಡ. ಸೊ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಒಂದು ದಿವಸ ಬಾಡಿಸಬೇಕು, ಆವಾಗ ಈ ಥರ ಬರ್ತದೆ. ಇದರದ್ದು ತೆಗೆದು ನೋಡಿ, ಇದೀಗ ನಾನು ಬಾಡಿಸ್ಲಿಲ್ಲ, ಈಗ ತೆಗ್ದದಲ್ವಾ ಗಿಡದಿಂದ, ಹಾಗಾಗಿ ಈ ಥರ ಬರ್ತದೆ. ಈ ಥರ ಬಂದ ಮೇಲೆ ಇದನ್ನು ಕೈ ಕಾಲಿಗೆ ಕಟ್ಟಬೇಕು. ಕೈಗೆ ಮತ್ತು ಕಾಲಿಗೆ ಕಟ್ಟಿದರೆ ಮಕ್ಕಳಿಗೆ ಸುಸ್ತು ಬರೋದಿಲ್ಲ, ಮತ್ತು ಒಂದೊಂದು ಜಡ ತೆಗಿತಾರಲ್ಲ ಮಕ್ಕಳು, ಅದು ಜಡ ಬರೋದಿಲ್ಲ ಅಂತ ಹೇಳ್ತಾರೆ ದೊಡ್ಡವರು. ನನ್ನ ಮಗುಗೆಲ್ಲ ನಮ್ಮ ಕಟ್ಟಿದ್ದಾರೆ. ಕೈ ಕಟ್ಟಿದರೆ ಆಯಿತು, ಕೈಗೆ ಕಾಲಿಗೆ ಸೊಂಟಕ್ಕೆಲ್ಲ ಕಟ್ಟಬೇಕು. ಆವಾಗ ಚಿಕ್ಕ ಮಗು ಒಂದು ತಿಂಗಳಿಂದ 6 ತಿಂಗಳು ಮಕ್ಕಳು ಕಟ್ಟಿದರೆ ಆವಾಗ ಜಡ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಆಯಿತು, ಬಂದ ಇದೊಂದು ಗಿಡ, ಇದೆಂಥ ಗಿಡ ಹೆಸರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಾನು ನಮ್ಮ ಹತ್ರ ಹೇಳ್ತೀನಿ. ಈ ಗಿಡ ಅಷ್ಟೇ, ಮಕ್ಕಳಿಗೆ ಹೊಟ್ಟೆ ಎಲ್ಲ ನೋವಾದರೆ 1 ತಿಂಗಳಿಂದಲ್ಲ, ಒಂದು 3 ತಿಂಗಳ ಮೇಲೆ ಕೊಡ್ಬೋದು. 1 ವರ್ಷ ತನಕ ಅದು ಕೊಡ್ಬೋದು. ದೊಡ್ಡ ತನಕ ಹೊಟ್ಟೆ ನೋವು ತುಂಬ ಕೈಪಿರುತ್ತೆ. ಮತ್ತು ಶುಗರ್ ಇದ್ದವರು ಬೆಳಗ್ಗೆ ಎದ್ದು ತಿನ್ನಬೇಕು, ಶುಗರೆಲ್ಲ ನಾರ್ಮಲ್ ಬರುತ್ತೆ. ನನ್ನ ಮಗುಗೆ ನನ್ನ ಕೊಡ್ತಾರೆ ಅಮ್ಮ. ಹಾಗೆ ಇದು ಎಂಥ ಗಿಡ ಹೆಸರು ಅಂತ ಗೊತ್ತಿಲ್ಲ, ಪಂಚರಂಗಿ ಅಂತ ಹೇಳ್ತಾರಪ್ಪ. ನಾನು ನಮ್ಮ ಹತ್ರ ಕೇಳಿ ನಿಮಗೆ ಇದರ ಬಗ್ಗೆ ಡೀಟೇಲ್ ಹೇಳ್ತೇನೆ. ಇದನ್ನು ಗುದ್ದಿ ತೊಳೆದು ಸ್ವಲ್ಪ ಗುದ್ದಿ ಅದರ ನೀರು ಬರುತ್ತೆ, ಅದು ಮಕ್ಕಳಿಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದು ಕೊಟ್ಟರೆ ಹುಳು ಎಲ್ಲ ಆಗೋದಿಲ್ಲ ಹೊಟ್ಟೆಯಲ್ಲಿ. ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಎಲ್ಲ ಆಗೋದಿಲ್ಲ. ಸೊ ಚಿಕ್ಕ ಮಕ್ಕಳಿದ್ದವರು ಇದನ್ನು ಯೂಸ್ ಮಾಡ್ಬೋದು. ಇದು ಸಂಬರ ಬಲ್ಲಿ ಅಂತ, ಇದು ಮಕ್ಕಳಿಗೆ ಅಷ್ಟೇ. ಇದು ಒಂದು ತವ್ವ ಹಿಟ್ಟು. ಇದು ಸಂಬರ ಬಳ್ಳಿ ತೆಗೆದು ತವ್ವದಲ್ಲಿ ತವ್ವ ಹಿಟ್ಟು, ತವ್ವ ಬಿಸಿಯಾದ ಮೇಲೆ ಈ ಥರ ಹಿಟ್ಟಿದರೆ ಬಿಸಿ ಆಗುತ್ತೆ ಆ ಸೈಡ್ ಈ ಸೈಡ್. ಮತ್ತು ತಲೆಗೆ ಚೆಂದ ಒಪ್ಪಬೇಕು ಮಕ್ಕಳಿಗೆ. ಅಂದರೆ ಶೀತ ಆದರೆ, ಜ್ವರ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ. ಇದು ಅಷ್ಟೇ, 1.5 ತಿಂಗಳ ಮೇಲೆ 1-2 ತಿಂಗಳು ಸ್ಟಾರ್ಟ್ ಮಾಡಿದ್ವಿ, 1 ವರ್ಷ ತನಕೆಲ್ಲ ಮಾಡ್ಬೋದು. ತುಂಬ ಒಳ್ಳೆಯದು. ಇದಕ್ಕೆ ಸಂಬರ ಬಳ್ಳಿ ಅಂತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿ ಈ ಥರ ಆಗಿದೆ. ಚಿಕ್ಕ ಮಕ್ಕಳಿದ್ದವರಿಗೆಲ್ಲ ಒಳ್ಳೆ. ಇದರದ್ದು ನೀರು ಕುಡಿಸ್ಬೋದು. ಅಂದರೆ ಸ್ವಲ್ಪ ಬಿಸಿ ಮಾಡಿದರೆ ಮತ್ತು ಈ ಥರ ಕೈಯಲ್ಲಿ ಈಗ ನೀರು ಬರುತ್ತೆ, ಚಮಚದಲ್ಲಿ ಹಾಕಿ ಕುಡಿಸಿದರೆ ಆಯಿತು. ನಾನು ಯಾವಾಗಲೂ ನನ್ನ ಮಗು ಕೊಡುವಾಗ ನಾನು ನಿಮಗೆ ಇದರ ಬಗ್ಗೆ ಹೇಳ್ತೇನೆ. ನೋಡಿ, ಇದು ತುಳಸಿದ ಗಿಡ. ಇದರದ್ದು ಎಳೆ ಅಷ್ಟೇ, ಬಿಸಿ ನೀರಲ್ಲಿ ಸ್ವಲ್ಪ ಬೆಪ್ಪು ನೀರಲ್ಲಿ ತೊಳಿಬೇಕು. ಚಿಕ್ಕ ಮಗು ಅದೆಲ್ಲ ಶೀತ ಆಗುತ್ತೆ. ಇದೂ ಅಷ್ಟೇ, ಮಕ್ಕಳಿಗೆ ಇದು ಶೀತ ಎಲ್ಲ ಆದರೆ, ಸ್ವಲ್ಪ ಜ್ವರ ಆದರೆ, ಕಫ ಆದರೆ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ, ಆ ಸಂಬರ ಬಳ್ಳಿ ಮತ್ತು ಇದು ಮಿಕ್ಸ್ ಮಾಡಿ ಕುಡಿಸ್ಬೋದು. ಇಲ್ಲದ್ರೆ ಖಾಲಿ ಇದನ್ನು ಕುಡಿಸ್ಬೋದು. ತುಳಸಿದ ಎಳೆ, ತುಳಸಿ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. 3 ಟೈಪ್ ತುಳಸಿ ಎಳೆ ಇರ್ತದೆ. ಇದು ಯಾವುದು ಅಂತ ಗೊತ್ತಿಲ್ಲ, ಎಂಥ ಕಾಮಕಸ್ತೂರಿ ತುಳಸಿಯ ಅಂತ ಗೊತ್ತಿಲ್ಲ. ಇದರ ರೆಸಿಪಿ ಬೇಕಾದರೆ ನನ್ನ ಕುಕಿಂಗ್ ಚಾನಲಲ್ಲಿ ಉಂಟು. ಸೊ ಆವಲ ನೆಲ್ಲಿಕಾಯಿದು ಹಲ್ವಾ ಮತ್ತು ನೆಲ್ಲಿಕಾಯಿದು ಮೊರಬ್ಬ, ಸ್ವೀಟ್ ಟ್ರೈ ಮಾಡಿ ನೋಡಿದ್ರೆ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.